ಸ್ಪೇಸ್ ಶೂಟ್ ತೊಟ್ಟು ಖುಷಿಯಿಂದ ಕೈಬೀಸಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಾರಿದ ಸುನಿತಾ ವಿಲಿಯಮ್ಸ್. ಅಷ್ಟಕ್ಕೂ ಗಗನಯಾತ್ರಿಗಳ ಸ್ಪೇಸ್ ಶಿಪ್ಗೆ ಏನಾಯಿತು? ಸುನಿತಾ ವಿಲಿಯಮ್ಸ್ ವಿಲ್ಮೋರ್ ಸ್ಪೇಸ್ ನಲ್ಲಿ ತಗಲಾಕೊಂಡಿದ್ದು ಹೇಗೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸರಿಯಾಗಿ 53 ದಿನಗಳ ಹಿಂದೆ ಸ್ಪೇಸ್ ಶೂಟ್ ತೊಟ್ಟು ಖುಷಿಯಿಂದ ಕೈಬೀಸಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಾರಿದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಜೋಡಿ ಸ್ಪೇಸ್ ಶಿಪ್ ಪ್ರಾಬ್ಲಮ್ನಿಂದ ವಾಪಸ್ ಭೂಮಿಗೆ ಬರುವುದು ಡೌಟ್ ಅನ್ನೋ ಸುದ್ದಿ ಎಲ್ಲರನ್ನೂ ದಂಗುಬಡಿಸಿತ್ತು. ಕಲ್ಪನಾ ಚಾವ್ಲಾರಂತೆ ಸುನಿತಾ ವಿಲಿಯಮ್ಸ್ ಕೂಡ ದುರಂತಕ್ಕೆ ಒಳಗಾಗ್ತಾರಾ ಅಂತ ಎಲ್ಲರೂ ಆಘಾತಕ್ಕೊಳಗಾಗಿದ್ರು. ಆದರೆ ಈ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿರುವ ನಾಸಾ ಶೀಘ್ರದಲ್ಲೇ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೀರ್ ಭೂಮಿಗೆ ಬರೋದು ಫಿಕ್ಸ್ ಅಂತ ಹೇಳಿ ಗುಡ್ ನ್ಯೂಸ್ ಕೊಟ್ಟಿದೆ. ಅಷ್ಟಕ್ಕೂ ಗಗನಯಾತ್ರಿಗಳ ಸ್ಪೇಸ್ ಶಿಪ್ಗೆ ಏನಾಯಿತು? ಸುನಿತಾ ವಿಲಿಯಮ್ಸ್ ವಿಲ್ಮೋರ್ ಸ್ಪೇಸ್ನಲ್ಲೇ ತಗಲಾಕೊಂಡಿದ್ದು ಹೇಗೆ? ಅವರನ್ನು ವಾಪಸ್ ತರಲು ನಾಸಾ ಹೇಗೆಲ್ಲ ಸರ್ಕಸ್ ಮಾಡ್ತಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಸಾಗಲು ದಾರಿ ಮುಕ್ತವಾಗಿದೆ. ಕಳೆದ 1.5 ತಿಂಗಳಿನಿಂದ ಸುನಿತಾ ವಿಲಿಯಮ್ಸ್ ವಾಪಸಾತಿಗೆ ಸಂಬಂಧಿಸಿ ಅಪ್ಡೇಟ್ ನೀಡುತ್ತಿರುವ ನಾಸಾ ಇದೀಗ ಖುಷಿಯ ಸುದ್ದಿಯನ್ನ ನೀಡಿದೆ. ಬೋಯಿಂಗ್ನ ಸ್ಟಾರ್ಲೈನ್ ಬಾಹ್ಯಾಕಾಶ ನೌಕೆ ಶೀಘ್ರದಲ್ಲೇ ವಾಪಸ್ ಸಾಗಲು ಹಾರಾಟ ನಡೆಸಲಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ RCR ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಪರೀಕ್ಷೆಯು ಯಶಸ್ವಿಯಾಗಿದೆ. ಇಬ್ಬರು ಸರಿಯಾಗಿಯೇ ರೆಸ್ಪಾನ್ಸ್ ಮಾಡಿದ್ದಾರೆ. ಇದೇ ವೇಳೆ ಬಾಹ್ಯಾಕಾಶ ನೌಕೆಗೆ ಸಂಬಂಧಿಸಿ ಕೆಲವು ಪರೀಕ್ಷೆಗಳನ್ನು ಮಾಡಲಾಯಿತು. ಅದು ಕೂಡ ಯಶಸ್ವಿಯಾಗಿದೆ ಎಂದು ನಾಸಾ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಫ್ಲೈಟ್ ಡೈರೆಕ್ಟರ್ ಕೋಲ್ ಮಹಿರಿಂಗ್ ಮಾರ್ಗದರ್ಶನದಲ್ಲಿ ಬಾಹ್ಯಾಕಾಶ ನೌಕೆಯ ಪರೀಕ್ಷೆ ನಡೆಸಲಾಗಿದೆ. ಪರೀಕ್ಷೆಗಳೆಲ್ಲ ಸಕಾರಾತ್ಮಕವಾಗಿವೆ. ಸ್ಟಾರ್ಲೈನರ್ ಮತ್ತು ISS ತಂಡ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ. ಪರೀಕ್ಷೆ ವೇಳೆ ಗಗನಯಾನಿಗಳಾದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಬೋಯಿಂಗ್ CST-100 ನಲ್ಲಿ ಇದ್ದಾರೆ. ಇವರು ಸರಿಯಾದ ಸಮಯಕ್ಕೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ವಾಪಸ್ ಆಗುವ ಇವರು ಇನ್ನೂ 2 ಪರೀಕ್ಷೆಗಳಿಗೆ ಒಳಗಾಗಲಿದ್ದಾರೆ. ಆ ಪರೀಕ್ಷೆಯು ಮುಂದಿನ ವಾರ ನಡೆಯಲಿದೆ. ನಂತರ ಸುರಕ್ಷಿತ ಲ್ಯಾಂಡಿಂಗ್ ಬಗ್ಗೆ ನಿರ್ಧಾರ ಮಾಡಲಾಗುವುದು. ಗಗನಯಾನಿಗಳು ಶೀಘ್ರದಲ್ಲೇ ಮರಳುವ ಭರವಸೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಹಿತಿಗಳ ಪ್ರಕಾರ ಮುಂದಿನ ವಾರ ನಡೆಯಲಿರುವ ಹಾರಾಟದ ಪರೀಕ್ಷಾ ಸಿದ್ಧತೆಯು ಪೂರ್ಣಗೊಂಡಿದೆ. ಹಾಟ್ ಫೈರ್ ಟೆಸ್ಟ್ನ ಡೇಟಾವನ್ನು ಪರಿಶೀಲನೆ ಮಾಡಲಾಗಿದೆ. ಆದರೆ ಅವರು ವಾಪಸ್ ಆಗುವ ದಿನಾಂಕವನ್ನು ಇನ್ನೂ ಪ್ರಕಟವಾಗಿಲ್ಲ. ಆಗಸ್ಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳಲಿದ್ದಾರೆ. ಕಳೆದ ಜೂನ್ 5ರಂದು ಅಮೆರಿಕ ಮೂಲದ ಬುಚ್ ವಿಲ್ಮೋರ್ ಜೊತೆ ಸುನಿತಾ ಗಗನಯಾನ ಕೈಗೊಂಡಿದ್ದರು. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ಭೂಮಿಗೆ ವಾಪಸ್ಸಾಗಬೇಕಿತ್ತು. ಜೂನ್ 6ರಂದು ಕ್ಯಾಪ್ಸುಲ್ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದೆ. 5 ಥ್ರಸ್ಟರ್ಗಳಲ್ಲಿ ದೋಷ ಕಂಡು ಬಂದಿದೆ. ಬಟ್ ಗಗನ ನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದು ಅವರಿಬ್ಬರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿದುಕೊಳ್ಳಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ. ಗಗನ ನೌಕೆಯಲ್ಲಿ ಉಂಟಾದ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳುವುದು ತುಂಬಾ ವಿಳಂಬವಾಗಿದೆ. ಏನೇ ಆಗಲಿ, ಒಟ್ಟಿನಲ್ಲಿ ನಮ್ಮ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಇಡೀ ಭಾರತ ಅಷ್ಟೇ ಅಲ್ಲದೆ ಇಡೀ ವಿಶ್ವವೇ ಕಾಯುತ್ತಾ ಇದೆ. ಮತ್ತೆ ಭೂಮಿಗೆ ಮರಳಲಿ ಎಂದು ಇಡೀ ವಿಶ್ವವೇ ಪ್ರಾರ್ಥಿಸುತ್ತಿದೆ. ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.